ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಒಂದು 5 ನಿಮಿಷದಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರ್ತಕ್ಕಂಥ ಜಾಗರಿ ಕೇಸರಿ ಬಾತ್ ಅಂದರೆ ಸೂಪರಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಹಾಗೆಯೇ ಇದು ಜಾಗರಿಲಿ ಮಾಡಿರ್ತಕ್ಕಂಥ ಕೇಸರಿ ಬಾತ್ ಅಂದರೆ ತುಂಬ ಹೆಲ್ದಿನೂ, ಎಲ್ಲರೂ ಇಷ್ಟಪಡ್ತಾರೆ. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಕಪ್ಪು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಜಾಗರಿ ಪೌಡ್ರು, ಒಂದು ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ. ಈಗ ಅದು ಬಾಣಲಿ ಬಿಸಿ ಆದ ನಂತರ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನೇನು ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಕಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ತುಪ್ಪನ. ಈಗ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ, ಒಂದು 4ರಿಂದ 5 ಲವಂಗನ ತೊಗೊಂಡಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆದ ನಂತರ ಅದಕ್ಕೇ ರವೆ, 1 ಕಪ್ ರವೆ ಏನು ತೊಗೊಂಡಿದ್ದೆ ಮೀಡಿಯಮ್ ರವೆ, ಅದನ್ನು 1ರಿಂದ 2 ನಿಮಿಷ ಅಷ್ಟೇ ಹುರಿಬೇಕು, ಜಾಸ್ತಿ ಹುರಿಬಾರ್ದು. ಜಾಸ್ತಿ ಹುರಿದ್ರೆ ಅದು ಕೇಸರಿ ಬಾತ್ ಗಟ್ಟಿ ಆಗಿಬಿಡುತ್ತೆ. ಇದು ಸಾಫ್ಟಾಗಿರಬೇಕು ಅಂದರೆ ಕಡಿಮೆ ಹುರ್ಕೋಬೇಕು. ಈಗ 1 ಕಪ್ಪು ಜಾಗರಿ ಪೌಡ್ರ್ ಅಂದರೆ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೆಲ್ಲ ಬೇಕು ಅಂದರೆ 2 ಕಪ್ ಹಾಕ್ಕೊಳ್ಳಿ. ಮೈಲ್ಡಾಗಿರಬೇಕು ಸ್ವೀಟು ಅಂದರೆ 1 ಕಪ್ ಹಾಕ್ಕೊಳ್ಳಿ. ಬೇಡ ನಮಗೆ ಜಾಸ್ತಿ ಇರಬೇಕು ಅಂದರೆ 2 ಕಪ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ 1 ಕಪ್ ರವೆಗೆ 4 ಕಪ್ಪಷ್ಟು ನೀರು ಹಾಕೊಳ್ಳಿ. ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಕಪ್ಪು ಅಥವಾ ಗ್ಲಾಸಲ್ಲಿ 4 ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಒಂದು ಪಿಂಚಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕೇಸರಿನಾದರೂ ಹಾಕ್ಕೊಳ್ಳಿ ಅಥವಾ ಕೇಸರಿ ದಳ ಹಾಲಲ್ಲಿ ನೆನೆಸ್ಬೇಕಂದ್ರೂ ಹಾಕ್ಕೊಳ್ಳಿ. ಈಗ ಜಾಸ್ತಿ ಕುದಿಸ್ಬಾರ್ದು, ಇದನ್ನು ಒಂದು 2ರಿಂದ 3 ನಿಮಿಷ ಅಷ್ಟೇ ಕುದಿಸ್ಬಿಟ್ಟು ಈ ಥರ ನೋಡಿ, ಈ ಥರ ಬಿಡದೆ ಕೈ ಆಡಿಸ್ಕೊಂಬಿಟ್ಟು ಒಂದು 2ರಿಂದ 3 ನಿಮಿಷ ಅಷ್ಟೇ ಕುದಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೊಂಡ್ರೂ ಗಟ್ಟಿ ಆಗುತ್ತೆ. ಈಗ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಕಿರ್ತಕ್ಕಂಥ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ. ನೀವು 1 ಕಪ್ಪಿಗೆ 1 ಕಪ್ಪು ಬೇಕಂದ್ರೂ ತುಪ್ಪನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ನನಗೆ ಸಾಕಾಗಿತ್ತು ಅಷ್ಟು ಸೇರಿಸ್ಕೊಂಡೆ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಬಿಟ್ಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 3 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿ ಬಿಟ್ಬಿಡಬೇಕು ಒಂದು 5 ನಿಮಿಷ. ಒಂದು 5 ನಿಮಿಷ ಆದಮೇಲೆ ನೋಡಿ, ಸಖತ್ತಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಮಾತ್ರನೇ. ಇನ್ನೂ ಬೇಕಂದರೆ ಜಾಸ್ತಿ 1 ಕಪ್ಪಿಗೆ 1 ಕಪ್ಪಷ್ಟೇ ತುಪ್ಪ ಹಾಕ್ಕೊಂಡ್ರೆ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಕೊನೆ ತನಕ ವಿಡಿಯೋ ನೋಡಿ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.